ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ನಮ್ಮೆಲ್ಲರ ಮನೋವಿಕಾಸಕ್ಕಾಗಿ ಆತ್ಮವಿಕಾಸಕ್ಕಾಗಿ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ, ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡ್ರು, ಕೊಳ್ಳೆ ಹೊಡೆದ ಮೇಲೆ ಊರು ಬಾಗ್ಲು ಹಾಕಿದ್ರು. ಸೊ ಇದೊಂದು ಅತ್ಯದ್ಭುತವಾದ ಫೇಮಸ್ ಸ್ಲೋಗನ್. ಇದು ಸಾಕಷ್ಟು ಜನ ಇದನ್ನು ಉಪಯೋಗಿಸ್ತಾರೆ ಮಾತಲ್ಲಿ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ನನ್ನ ಅನುಭವದಲ್ಲಿ ಬಂದಿರೋದು 100% ನನ್ನ ಹತ್ರ ಬಳಿ ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಬರುವಂಥವ್ರಲ್ಲಿ ಈ ಥರದವರೇ ಹೆಚ್ಚು. ಗುರುಜಿ, ನನಗೆ ಹಂಗೆ ಕಷ್ಟ ಆಗ್ಬಿಟ್ಟಿದೆ, ನನ್ನ ದುಡ್ಡು ಒಂದು 50 ಲಕ್ಷ ಇಲ್ಲಿ ಸಿಗಾಕೊಂಬಿಟ್ಟಿದೆ, 1 ಕೋಟಿ ಸಿಗಾಕೊಂಬಿಟ್ಟಿದೆ, 1.5 ಕೋಟಿ ಸಿಗಾಕೊಂಬಿಟ್ಟಿದೆ, 15 ಲಕ್ಷ ಸಿಗಾಕೊಂಬಿಟ್ಟಿದೆ, ಅದನ್ನು ಹೊರಗೆ ತರೋದು ಹೇಗೆ ನನಗೆ ಗೊತ್ತಾಗ್ತಾ ಇಲ್ಲ, ದಯಮಾಡಿ ಕಾಪಾಡಿ ಅಂತ. ಇವರೆಲ್ಲರೂ ಕೂಡ ಪ್ರತಿ ಸಲ ಹೇಳ್ತಾ ಇರ್ತೀನಿ. ಹೊಸಬ್ರಿಗೆ ಗೊತ್ತಾಗಲ್ಲ ಬಿಡಿ, ಹೊಸಬ್ರು ಒಂದು 30% ಅಷ್ಟು ಜನ ಹೊಸಬ್ರು ಬರ್ತಾರೆ. ಬಟ್ 70% ಹಳಬರು ಅಥವಾ ರಿಪೀಟೆಡ್ ಕ್ಲೈಂಟ್ಸ್ಗಳು ಬರ್ತಾರೆ. ಈ ಹಳಬರು ಅಂದರೆ ಯಾವ ರೀತಿ ಅಂದರೆ, ಅವರು ಮೊಟ್ಟ ಮೊದಲನೇ ಬಾರಿ ನನ್ನನ್ನು ನೋಡಕ್ಕೆ ಬಂದಿದ್ದಾರೆ. ಆದರೆ ನನ್ನನ್ನು ಯಾವಾಗಿಂದ ಫಾಲೋ ಮಾಡ್ತಾವ್ರೆ ಅಂತಂದರೆ 5 ವರ್ಷ 6 ವರ್ಷ 7 ವರ್ಷ ನಿಮ್ಮ ಹಳೆ ಚಾನಲ್ಲು ಇತ್ತಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡಿದ್ರು ನಾನೇ ಮೊದಲು. ಮತ್ತು ಯಾಕೆ ಆವಾಗಲಿಂದ ಬರಲಿಲ್ಲ? ಇಲ್ಲ, ನೀವೆಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಆ ಪ್ರೋಗ್ರಾಮ್ಗೆ ಕರೆದಿದ್ರಿ, ನಾನು ಬಂದು ಕುಂತ್ಕೊಂಡಿದ್ದೆ, ಫಸ್ಟ್ ನಾನೇ ಬಂದು ಕುಂತ್ಕೊಂಡಿದ್ದೆ ಸೀಟಲ್ಲಿ, ನಿಮ್ಮನ್ನು ಅವತ್ತು ಮಾತಾಡಿಸ್ದೆ, ಈ ರೀತಿ ಎಲ್ಲ ಬಂದು ಕೇಳ್ತಾರೆ. ಬಟ್ ಏನೇ ಕೇಳಿದ್ರು ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ನೀವು ಊರು ಬಾಗ್ಲಾಕಿ ಹೆಬ್ಬಾಗ್ಲಾಕಿ ಏನು ಪ್ರಯೋಜನ ಬಂತು? ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟವನೀಗ. ಸೊ ಇರೋದಾದ್ರೂ ಉಳಿಲಿ ಅಂತೇಳಿ ಹಾಕಿರ್ತೀರ. ಬಟ್ ಎಲ್ಲ ಉಳಿಸ್ಕೊಳ್ಬೇಕು ಅಂದರೆ ಹೆಬ್ಬಾಗ್ಲು ಹಾಕಬೇಕು ಅನ್ನೋದು ನಮಗೆ ಅವಾಗ ಗೊತ್ತಾಗಲ್ಲ. ಟ್ರೈನ್ ಹೋಗ್ಬಿಟ್ಟಿದೆ, ಹೋದ್ಮೇಲೆ ಟಿಕೆಟ್ ತಗೊಂಡಂತೆ ಏನು ಪ್ರಯೋಜನ? ಸಾಕಷ್ಟು ಬಾರಿ ಹೇಳ್ತೀನಿ, ಪ್ರತಿ ಒಬ್ಬ ಮನುಷ್ಯನಿಗೂ ಒಂದು ಮನೆ ಅನ್ನೋದು ಇದ್ದೇ ಇರ್ತದೆ, ಒಂದು ಬದುಕು ಅಥವಾ ಜೀವನ ಅನ್ನೋದು ಇದ್ದೇ ಇರ್ತದೆ. ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಅಥವಾ ಒಬ್ಬರು ಇಬ್ಬರು 4 ಜನ ಯಾರೋ ಒಬ್ರು ಇರ್ತೀರ. ಈ ಇರೋವಂಥವ್ರಿಗೆ ಕಷ್ಟಗಳು ಬರಲ್ವಾ? ಸಮಸ್ಯೆಗಳು ಬರಲ್ವಾ? ತೊಂದರೆಗಳು ಬರಲ್ವಾ? ಕುಂದುಕೊರತೆಗಳಾಗಲ್ವಾ? ಏರುಪೇರುಗಳಾಗಲ್ವಾ? ರೋಗಗಳು ಕಾಯಿಲೆಗಳು ಬರದೇ ಇಲ್ವಾ? ಬಂದೇ ಬರ್ತವೆ. ಕಟ್ಟಿಟ್ಟ ಬುದ್ಧಿ ಮನುಷ್ಯನಿಗೆ, ನಮ್ಮ ನೆರಳಿದ್ದಂಗೆ ಸಮಸ್ಯೆಗಳು. ಅದನ್ನು ನಾವು ತಿಳ್ಕೊಳ್ಳದೇನೆ ಏನು ಅದು ಸುಲಲಿತವಾಗಿ ಸಾಗ್ಬಿಡ್ತದೆ ಅಂತ ಎಲ್ಲರೂ ಭ್ರಮೆಯಲ್ಲಿರ್ತಾರೆ. ಪರವಾಗಿಲ್ಲ, ಹೋದ್ಮೇಲೆ ನೀವು ಕೇರ್ ತಗೊಂಡು ಬಂದು ಅದನ್ನು ಕೇಳಿ ಸರಿಪಡಿಸ್ಕೊಳ್ಳೋದಕ್ಕೆ ಬಹಳ ಸಮಯ ಹಿಡಿತದೆ. ಅದು ಬಂದರೆ ಬರ್ಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ದೊಡ್ಡದಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ಬಂದು ಯಾತಕ್ಕೋಸ್ಕರ ಕೇಳಲ್ಲ? ಒಂದು ಮಾರ್ಗದರ್ಶನ, ವೃತ್ತಿಪರ ವ್ಯಕ್ತಿಗಳು. ನೀವು ಏನೇ ಮಾಡಲಿ, ಯಾವುದು ಮೇಸ್ತ್ರಿ ಗೀಸ್ತ್ರಿ ಇಲ್ಲದ್ರೆ ಸೀದಾ ಕೂಲಿ ಕೆಲಸ ಮಾಡಿಬಿಟ್ಟು ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಡ್ತೀನಿ, ಆಗುತ್ತಾ ನಿಮ್ಮ ಕೈಯಲ್ಲಿ? ಬಿಲ್ಡಿಂಗ್ ಕಟ್ಟೋಕ್ಕಾಗುತ್ತಾ? ಅದಕ್ಕೆ ಇಂಜಿನಿಯರ್ ಬೇಕು, ಆರ್ಕಿಟೆಕ್ಚರ್ ಬೇಕು. ಸೊ ಎಷ್ಟು ಫ್ಲೋರ್ ಕಟ್ತಾ ಇದ್ದೀರಾ? ಒಂದೊಂದು ಪಿಲ್ಲರ್ ಎಷ್ಟು ವಜನ್ ತಡೆಯುತ್ತದು? ನಾನು ಇದನ್ನು ಈ ಪಿಲ್ಲರ್ ಒಂದು 12 ಪಿಲ್ಲರ್ ಹಾಕಿದ್ರೆ ಅದ್ರ ಮೇಲ್ಗಡೆ ಎಷ್ಟು ಫ್ಲೋರನ್ನು ನಾನು ಏರಿಸ್ಕೊಂಡು ಹೋಗಬಹುದು? ಅದು ಏನೂ ಲೆಕ್ಕಾಚಾರನೇ ಗೊತ್ತಿಲ್ದಿರ ಅವರಿಗೇನು ಇಂಜಿನಿಯರ್ಗೇನು ಕರಿಬೇಕು? ಕೂಲಿ ಕೊಡ್ತೀನಿ, 500 ರೂಪಾಯಿ ಕೊಡ್ತೀನಿ, ದಿನಕ್ಕೆ ಬತ್ತೀಯಾ? ಒಂದು 10 ಜನ ಕೂಲಿಗಾರನ ಕರ್ಕೊಂಬಂದು ಇವನೇ ಎಲ್ಲ ಇಟ್ಟಿಗೆ ಅದು ಇದೆಲ್ಲ ತಂದ್ಬಿಟ್ಟು ಹಾಕು, ಪಿಲ್ಲರ್ ಹಾಕಿ ಹಂಗೆ ಹಾಕೋಕ್ಕಾಗುತ್ತಾ? ಯಾರಿಗೂ ನಮಗೆ ಹೇಳ್ದರೆ ಮಾಡೋಕ್ಕೆ ಸಾಧ್ಯವಾಗುತ್ತಾ? ಈಗ ನಿಮ್ಮ ಮನೇಲಿ ಹೊಸ್ದಾಗಿ ಮದುವೆ ಆಗಿದ್ದೀರ, ಹೆಂಡತಿ ಪ್ರೆಗ್ನೆಂಟ್, ಆಸ್ಪತ್ರೆಗೆ ಏನಕ್ಕೆ ಹೋಗ್ಬೇಕು? ನಾನೇ ರೂಮಲ್ಲಿ ಎಲ್ಲ ಕುಯ್ದು ಅದನ್ನು ತೆಗೆದು ಬಿಡ್ತೀನಿ, ತೆಗಿತೀರಾ? ಡೆಲಿವರಿ ನೀವೇ ಮಾಡಿಬಿಡ್ತೀರಾ? ಗೊತ್ತಿದ್ರೆ ಅದೊಂಥರ, ಗೊತ್ತಿಲ್ಲದ ನಾನೇ ಮಾಡಿಬಿಡ್ತೀನಿ, ತೆಗೆದು ಬಿಡ್ತೀನಿ ಡೆಲಿವರಿ, ತೆಗಿಯೋಕ್ಕಾಗುತ್ತಾ? ಇಲ್ಲ. ಪ್ರತಿ ಒಂದು ಕೆಲಸಕ್ಕೆ ವೃತ್ತಿಪರರು ಅಂತ ಇರ್ತಾರೆ. ಅವ್ರ ಬಳಿ ಹೋದರೆ ಅವ್ರು ಏನೋ ನಿಮಗೊಂದು ಮಾರ್ಗದರ್ಶನ ಕೊಡ್ತಾರೆ. ಏನೋ ಕೇಸಿಗೆ ಸಿಗಾಕೊಂಬಿಟ್ಟಿದೆ, ಯಾರೋ ಲಾಯರ್ ಹತ್ರ ಹೋಗ್ತೀರಾ, ಹಿಂಗಿಂಗಿದೆ ಅಂತ ಹೇಳ್ತೀರಾ. ಯಾವುದೋ ಜಗಳ ಆಗ್ಬಿಟ್ಟಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಏನೋ ಹಿಂಗಾಯ್ತು ಅಂತ ಹೇಳ್ತೀರಾ. ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಒಬ್ರು ಇರ್ತಾರೆ. ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಚೈತನ್ಯವನ್ನು ಕೊಟ್ಟಿದ್ದಾನೆ. ವಿಶೇಷವಾದ ಕಲೆಗಳು ವಿದ್ಯೆಗಳು ಅವರಲ್ಲಿ ಇರ್ತವೆ, ಸ್ಕಿಲ್ ಆ್ಯಂಡ್ ಟ್ಯಾಲೆಂಟ್. ಏನೋ ಒಂದು ವಿಶೇಷತೆ ಇರುತ್ತೆ. ಆ ಕೆಲಸ ಕೇವಲ ಅವರಿಂದ ಮಾತ್ರನೇ ಸಾಧ್ಯವಾಗುತ್ತೆ ಹೊರತು ಬೇರೆಯವರಿಂದ ಸಾಧ್ಯವಾಗೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಯಾವುದೋ ಒಂದು ಒಬ್ಬ ವ್ಯಕ್ತಿಯ ಸ್ಪರ್ಶ
ಹಿಂಗೆ ಮುಟ್ಟಿದ್ರೆ ಖಂಡಿತವಾಗ್ಲೂ ಆ ಒಂದು ವಸ್ತುಗೆ ಅಥವಾ ಆ ಒಂದು ಕೆಲಸಕ್ಕೆ ಚೈತನ್ಯ ಬರ್ತದೆ. ಅದು ಮುಕ್ತಿ ಮೋಕ್ಷಕ್ಕೆ ಮಾರ್ಗ ಆಗುತ್ತೆ. ಆತ ಪರ್ಟಿಕ್ಯುಲರ್ ಆಗಿ ಆತನ ಕೈನೇ ಅಲ್ಲಿಗೆ ಸ್ಪರ್ಶ ಆಗಬೇಕು, ಇಲ್ಲಾಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅದು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು, ದೊಡ್ಡ ದೊಡ್ಡ ನಿರ್ಧಾರಗಳು, ಬೃಹದಾಕಾರವಾಗಿರುವಂಥ ಕೆಲಸ, ನಿರ್ಧಾರ, ಸಮಸ್ಯೆಗಳನ್ನು ನಾವು ವೃತ್ತಿಪರರ ಬಳಿ ಕುಂತ್ಕೊಂಡು ಡಿಸ್ಕಷನ್ ಮಾಡಬೇಕು. ಏನು ಎತ್ತ ಹೇಗೆ ಮಾಡೋದು ಬಿಡೋದು ಅದು ಆಮೇಲೆ ಸೆಕೆಂಡ್ರಿ. ಒಂದು ಪ್ಲ್ಯಾನ್, ಒಂದು ಮಾಸ್ಟರ್ ಪ್ಲ್ಯಾನ್, ಒಂದು ರೂಟ್ ಮ್ಯಾಪ್ ಸಿಗುತ್ತೆ. ನಾನು ಏನು ಮಾಡಿದ್ರೆ ಏನಾಗುತ್ತೆ, ಇದರಲ್ಲಿ ಎಷ್ಟು ಡೇಂಜರ್ ಇದೆ, ಎಷ್ಟು ಸೇಫ್ ಝೋನಲ್ಲಿದ್ದೀರಿ ಅಥವಾ ಎಷ್ಟು ಲಾಭ ಇದೆ, ಇದೆಲ್ಲ ಹೆಂಗೆ ತಿಳಿಯೋದು? ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾವುದೋ ಒಂದು ಕೆಲಸ, ಯಾವುದೋ ಒಂದು ನಿರ್ಧಾರ, ಅವನು ವೃತ್ತಿಪರ ಅಲ್ಲ. ಉದಾಹರಣೆಗೆ ಏನೋ ಒಂದು ಅಂಗಡಿ ಇಟ್ಕೊಂಡು, ಎಲೆಕ್ಟ್ರಿಷಿಯನ್ ಅಂಗಡಿ ಇಟ್ಕೊಂಡವನೇ, ಅವನಿಗೆ ಒಂದಷ್ಟು ದುಡ್ಡು ಬಂತು, ತಗೊಂಡೋಗಿ ಎಲ್ಲೋ ಯಾರೋ ಹೇಳಿದ್ರು, ದುಡ್ಡು ಬಂದಿರೋದು ವೇಸ್ಟ್ ಮಾಡ್ಬೇಡಪ್ಪ, ನೀನು ಜಮೀನು ತಗೋ, ಅದನ್ನು ಲೇಔಟ್ ಮಾಡಿಕೊಡ್ತೀನಿ ಅಂತ. ಆ ಜಮೀನು ತಗೊಂಡು ಲೇಔಟ್ ಮಾಡಿ ಅದರಲ್ಲಿ ಇಷ್ಟು ಲಾಭ ಬಂದ್ಬಿಡ್ತದೆ, ನಾನು ಜಮೀನಿಗೆ ಹಾಕೋದು ಕೇವಲ 1 ಕೋಟಿ ರೂಪಾಯಿ, ನನಗೆ ಅದರಿಂದ ಬರೋ ಸೈಟ್ ಲಾಭ ಬಂದು ಒಂದು 7 ಕೋಟಿ ರೂಪಾಯಿ ಬರ್ತದೆ. ಹಾಕ್ಬಿಟ್ಟ, ಲಾಭಕ್ಕೆ ಹೋಗೋಸ್ಕರ ಹಾಕಿ ಅದೇನೋ ಕೇಸಾಗಿ 1 ಕೋಟಿ ರೂಪಾಯಿಗೆ ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತು, 10-20 ಲಕ್ಷ ಎಲ್ಲೋ ಅಡ್ಜಸ್ಟ್ ಮಾಡಿ ಒಡವೆ ಗಿಡವೆ ಎಲ್ಲ ಮಾರಿ ಅಥವಾ ಅಡ ಇಟ್ಟು ಏನೋ ತಗೊಂಡು ಬಂದು ಹಾಕಿ ಇಟ್ಬಿಟ್ಟವ್ರು. ಒಂದು 6 ತಿಂಗಳಾಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, ಏನೋ ಕೇಸಾಗಿ ಮುಗಿಸ್ಬಿಟ್ಟಿದ್ದೆ. ಒಂದು 7 ವರ್ಷ ಆಗೋಯ್ತು. ಇವಾಗ ಅವನು 7 ವರ್ಷದಿಂದ ಭಿಕ್ಷೆ ಬೇಡ್ತಾವನು. ಯಾಕೆಂದ್ರೆ ಇರೋದೆಲ್ಲ ಕೊಟ್ಬಿಟ್ಟ. ಈಗ ದುಡ್ದು ನಾವು ಸಂಪಾದನೆ ಮಾಡಲೇಬೇಕು, ಜೀವನವನ್ನು ನಡೆಸಲೇಬೇಕು, ಬೇರೆ ದಾರಿ ಇಲ್ಲ. ದುಡ್ಡು ಇಟ್ಕೊಂಡು ಕೂಡ ಉಪಯೋಗಿಸುವಂಥ ರೀತಿ ನೀತಿ ಇಲ್ಲ. ಯಾತಕ್ಕೋಸ್ಕರ ಹೀಗಾಗುತ್ತೆ ಅಂತಂದರೆ, ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ ದಯಮಾಡಿ ಎಲ್ಲರೂ. ಒಂದು, ನಮಗೆ ಏನೋ ಒಂದು ಸಕ್ಸಸ್ ಆಗಬೇಕು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಅಥವಾ ದುಡ್ಡೇ ಬರಬೇಕು ಅಂತಂದರೆ ನಮ್ಮ ಹತ್ರ ಹೇಗೆ ದುಡ್ಡು ಬರುತ್ತೆ ಅಂದರೆ, ಫಸ್ಟ್ ಪಾಯಿಂಟು, ಇದನ್ನು ಮುಟ್ಟಬೇಕಾ ಮುಟ್ಟಬಾರ್ದ? ಫಸ್ಟ್ ಪಾಯಿಂಟ್, ಇದನ್ನು ಮುಟ್ಟಬೇಕಾ ಮುಟ್ಟಬಾರ್ದ? ಮುಟ್ಟಬೇಕು ಅಂತ ಒಂದಿರ್ತದೆ, ಮುಟ್ಟಬಾರದು ಅಂತ ಒಂದಿರ್ತದೆ. ಎರಡನೇದು, ಮುಟ್ಟಾಯಿತು. ಈಗ ಮುಟ್ಟಿದ ಮೇಲೆ ಅದು ನಮಗೆ ಸಿಗುತ್ತಾ ಸಿಗಲ್ವಾ? ಮುಟ್ಟಾಯಿತು ಅಂದರೆ ಇನ್ವೆಸ್ಟ್ ಮಾಡಿ ಆಗೋಯ್ತು, ಇವಾಗ ಅದು ನಮಗೆ ಸಿಗುತ್ತಾ ಸಿಗಲ್ವಾ? ಸಿಗುತ್ತಾ ಸಿಗಲ್ವಾ? ಸಿಗಲ್ಲ ಅಂದರೆ ಎಚ್ಚೆತ್ಕೊಂಡು ಮೊದಲನೇ ಹಂತದಲ್ಲೇ ನಾವು ಆ ಬಿಡುಗಡೆಯನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡಬೇಕು. ಬಂಧನ ಮುಕ್ತಿ ಅಂತ ಕರೀತಾರೆ. ಅದು ಆಗಲಿಲ್ಲ, ನೆಕ್ಸ್ಟ್ ನಾವು ತಿಂತೀರಿ. ಅದನ್ನು ತಿಂದಿದ್ದು ಡೈಜೆಸ್ಟ್ ಆಯ್ತಾ, ಡೈಜೆಸ್ಟ್ ಆಗಲಿಲ್ವಾ? 3ನೇ ಹಂತದ ಹೇಳ್ತಾ ಇದ್ದೀನಿ. ಡೈಜೆಸ್ಟ್ ಆಯ್ತಾ, ಸಿಕ್ತು, ನೀವು ತಿಂದ್ರಿ, ಬಾಯಿಗೆ ಹಾಕೊಂಡು ತಿಂದು ಹೊಟ್ಟೆಗೆ ಹೋಯ್ತು. ಈಗ ಜೀರ್ಣ ಆಯ್ತಾ, ಜೀರ್ಣ ಆಗಲಿಲ್ವಾ? ಜೀರ್ಣ ಆಯಿತು ಅಂತ ಇಟ್ಕೊಳ್ಳಿ. ಆಗಲಿಲ್ವಾ, ಅದನ್ನು ತ್ಯಜಿಸ್ಬಿಡ್ಬೇಕು. ಈಗ ತಿಂದ ನಂತರ ಡೈಜೆಸ್ಟ್ ಆದಮೇಲೆ ಅದು ನಮ್ಮನ್ನು ಆರೋಗ್ಯವನ್ನು ವೃದ್ಧಿಸುತ್ತಾ, ಆರೋಗ್ಯವನ್ನು ಘಟಿಸುತ್ತಾ. 2, ಈಗ ನಾವು ಹಣ್ಣು, ತರಕಾರಿ, ಸೊಪ್ಪು, ಡ್ರೈ ಫ್ರೂಟ್ಸ್ ಎಲ್ಲ ತಿಂತೀರ, ಅದು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಈ ಪಿಜ್ಜಾ, ಬರ್ಗರು, ಬೇಲ್ಪುರಿ, ಪಾನಿಪುರಿ ಇದೆಲ್ಲ ತಿಂದರೆ ಅದು ಆಹಾರ ಏನೋ ತಿಂತು, ಹೊಟ್ಟೆ ತುಂಬಿತು, ಆದರೆ ಇದು ನಮ್ಮ ಆರೋಗ್ಯವನ್ನು ವೃದ್ಧಿಗೊಳಿಸಲ್ಲ. ಸೊ ಇದನ್ನ ನಾವು ತಿಳ್ಕೊಳ್ಬೇಕು. ಮೊದಲನೇದು, ಮುಟ್ಟಬೇಕಾ ಮುಟ್ಟಬಾರದಾ? 2ನೇದು, ಇದನ್ನು ನಾನು ಸಿಗುತ್ತಾ ಸಿಗಲ್ವಾ? 3ನೇದು, ತಿಂದಾಯಿತು, ಡೈಜೆಸ್ಟ್ ಆಗುತ್ತಾ ಆಗಲ್ವಾ? 4ನೇದು, ಆರೋಗ್ಯ ವೃದ್ಧಿಸುತ್ತಾ ಇಲ್ವಾ? ನಾನು ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವುದೇ ವ್ಯಾಪಾರ, ವ್ಯವಹಾರಗಳು, ಕೆಲಸಗಳು ಕುದುರಬೇಕಾದ್ರೆ, ಅದು ನಮಗೆ ತಿನ್ನಬೇಕಾದ್ರೆ ಆ ಋಣ ಇರಬೇಕು. ಆ ಋಣ ಇರಬೇಕಾದ್ರೆ ಈ ಹಂತಗಳನ್ನೆಲ್ಲ ನಾವು ಫಾಲೋ ಮಾಡಬೇಕು. ನೀವು ಏನೇ ದೊಡ್ಡ ದೊಡ್ಡ ಕೆಲಸಗಳನ್ನು, ನಿರ್ಧಾರಗಳನ್ನು, ಸಮಸ್ಯೆಗೆ ಪರಿಹಾರಗಳನ್ನು ಬೇಕು ಅಂದರೆ ಮೊದಲು ನೇರವಾಗಿ ಬಂದು ಕುಂತು ಅದನ್ನು ಪರಿಶೀಲನೆ ಮಾಡಬೇಕು. ಸಮಸ್ಯೆ ಹೇಗೆ ಹುಟ್ಟಿತು, ಅದಕ್ಕೆ ಕಾರಣ ಏನು, ಅದಕ್ಕೆ ಮೂಲ ಏನು, ಸೊ ಇದನ್ನು ಬಗೆಹರಿಸೋ ರೀತಿ ನೀತಿ ಹೇಗೆ, ಇದೆಲ್ಲವನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹಂತಗಳಿರ್ತವೆ. ಆ ಹಂತಗಳನ್ನೆಲ್ಲ ನೀವು ಫಾಲೋ ಮಾಡಬೇಕು. ಬೀಳೋದಕ್ಕಿಂತ ಮುಂಚೆನೇ ನೀವು ಬಂದುಬಿಟ್ರೆ ನಿಮ್ಮ ದುಡ್ಡು ಸೇಫ್ಟಿ ಆಗುತ್ತೆ. ಏನೋ ಒಂದು ನಾನು ಹೇಳಿದ್ದನ್ನು ನೀವು ಮಾಡಲೇಬೇಕು ಅಂತ ಏನೂ ನಿಯಮಗಳಿಲ್ಲ. ಒಂದು ಅಡ್ವೈಸ್ ಕೇಳ್ಕೊಂಡು ಹೋಗೋದಕ್ಕೇನು, ಒಂದು ಹಿರಿಯರ ಮಾರ್ಗದರ್ಶನ ತಗೊಂಡು ಹೋಗೋದಕ್ಕೇನು, ತಿಳಿದವರು, ಅರಿತವರು, ಅನುಭವಸ್ಥರು, ಅವರ ಒಂದು ಮಾರ್ಗದರ್ಶನ ಎಂಥ ಅದ್ಭುತ. ನಾನು ಒಂದೇ ಪ್ಲ್ಯಾನ್ ಯಾರಿಗೂ ಕೊಡೋದಿಲ್ಲ. 1, 2, 3 ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ. ಹಿಂಗೆ ಮಾಡಪ್ಪ, ಹಿಂಗೆ ಮಾಡು,
ಇದು ಮಾಡಬೇಡ ಕಣೆ, ಏನು ಮಾಡಬೇಕು ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಈ ಮೂರನ್ನು ಕೂಡ ತಿಳಿಸ್ತೀನಿ. ನಿಮಗೆ ಯಾವ ಪ್ಲ್ಯಾನ್ ಇಷ್ಟ ಆಗುತ್ತೋ ಅದನ್ನು ಮಾಡಿ. ಖಂಡಿತವಾಗ್ಲೂ ಅದರಲ್ಲಿ ನಿಮಗೆ ಆ ಡೇಂಜರ್ ಝೋನಿಂದ ಹೊರಗಿರ್ತೀರ. ನೀವು ಬೆಳಿಲಿಲ್ಲ ಅಂದರೂ ಉಳಿಯೋದಕ್ಕಾದರೂ ಒಂದು ವ್ಯವಸ್ಥೆ ಸಿಗ್ತದೆ, ಆದರೆ ಅಳಿಯುವಂಥ ಕೆಲಸಗಳನ್ನು ಮಾಡಿಸೋದಿಲ್ಲ. ಅಳಿಯೋದಕ್ಕೆ ಬೇರೆ ಬೇರೆ ಕರ್ಮಗಳು, ಕೆಲಸಗಳು, ಕ್ರಿಯೆಗಳು, ಉಳಿಯೋದಕ್ಕೆ ಬೇರೆ ಬೇರೆ, ಬೆಳೆಯೋದಕ್ಕೆ ಬೇರೆ ಬೇರೆ. ಆ ಬೆಳಿಬೇಕಾದ್ರೆ ಏನೇನೆಲ್ಲ ನೀವು ಹಂತಗಳನ್ನು ಪಾಲನೆ ಮಾಡಿದ್ರೆ, ಆ ಹಂತದಲ್ಲಿ ಜರುಗುತ್ತಾ ಹೋದರೆ, ಆ ಹಾದಿಯಲ್ಲಿ ನಡೆದ್ರೆ ಖಂಡಿತವಾಗಲೂ ನಿಮಗೆ ಅಭಿವೃದ್ಧಿ, ಸಮೃದ್ಧಿ, ಕಟ್ಟಿಟ್ಟ ಬುದ್ಧಿ, ಯಶಸ್ಸು, ಕೀರ್ತಿ ಅಥವಾ ಗುರಿ ಸಾಧನೆ ಮಾಡೋದು ಬಹಳ ಸುಲಭ ಆಗುತ್ತೆ. ಏನೋ ಮಾರ್ಗದರ್ಶನ ಇಲ್ಲದೇನೆ ಎಲ್ಲ ಕೆಟ್ಟೋದ ಮೇಲೆ, ಎಲ್ಲ ಲಾಸ್ ಆದಮೇಲೆ ನನ್ನನ್ನು ಕಾಪಾಡಿ ಗುರುಗಳೇ ಅಂತ ಬಂದರೆ ಖಂಡಿತವಾಗ್ಲೂ ಅವಾಗಲೂ ಕೂಡ ಕಾಪಾಡಬಹುದು, ಇಲ್ಲ ಅಂತಲ್ಲ. ಆದರೆ ಯಾಕೆ ಮನುಷ್ಯನಿಗೆ ಈ ರೀತಿ ಮುನ್ನೆಚ್ಚರಿಕೆ ಅನ್ನೋದು ಇರೋದಿಲ್ಲ? ಕೆಟ್ಟ ಮೇಲೆ ಅವನ ಹತ್ರ ಇಲ್ಲದೇ ಇದ್ರೂ ಕೂಡ ಸಾಲ ಮಾಡಿ ಕನ್ಸಲ್ಟೇಷನ್ ಫೀಸ್ ಕೊಟ್ಬಿಟ್ಟು ತಗೊಂಬರ್ತಾರೆ. ಅದೇ ಕನ್ಸಲ್ಟೇಷನ್ ಫೀಸ್ನ ದೊಡ್ಡ ದೊಡ್ಡ ಕೆಲಸ ಮಾಡೋದಕ್ಕಿಂತ ಮುಂಚೆ ಯಾಕೆ ಬರಲ್ಲ? ಯಾಕೆ ಬರಬಾರ್ದು? ಮನಸ್ಸು ಯಾಕೆ ಬರೋದಿಲ್ಲ? ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಎಡವಲೇಬೇಕು ಅಂತ ಇರುತ್ತದೆ. ಆದ್ದರಿಂದ ಎಡವುತ್ತಾನೆ. ಎಡವುದು ಸಹಜ. ಕಾಲಿದ ಮೇಲೆ ಎಡವಬೇಕು. ನಡುಗೆ ಅಂತ ಕಂಡ ಮೇಲೆ ಖಂಡಿತವಾಗ್ಲೂ ಬಿದ್ದೇ ಬೀಳ್ತೀರಿ, ಅದು ಸಹಜ. ಆದರೆ ಅಜ್ಞಾನದಿಂದ, ದಡ್ಡತನದಿಂದ, ಮೂರ್ಖತನದಿಂದ ಎಡುವಂಥದ್ದಿದೆಯಲ್ಲ, ಇದು ಬಹಳ ಡೇಂಜರು. ಅಂದರೆ ನನ್ನ ಜೊತೆಗೆ ನನ್ನನ್ನು ನಂಬಿದವರು, ಹೆಂಡತಿ ಮಕ್ಕಳು ಕೂಡ ಅವರನ್ನು ಬೀಳಿಸುವಂಥ ಕ್ರಿಯೆ ಇದು. ಅಥವಾ ಇರೋರೋ ಇಲ್ಲದೆ ಇರೋರು, ಇರೋರಿಗೆ ಆಗಲಿ, ಅವನಿಗೇನೋ ಅಂಬಾನಿಗೆ ಒಂದು 100 ಕೋಟಿ ಲಾಸ್ ಆಗುತ್ತೆ, ಲಾಸೇನೆ, ಮತ್ತೆ ರಿಕವರ್ ಆಗುತ್ತೆ, ಬಟ್ ಲಾಸ್ ಆಯ್ತಲ್ಲ. ಸೊ ಎಡುವುದ ಅಂತ ಅರ್ಥ. ಆದ್ದರಿಂದ ಎಡುವುದಕ್ಕಿಂತ ಮುಂಚೆ ಯಾಕೆ ನಾವು ಎಚ್ಚರಿಕೆಯನ್ನು ತಗೊಳ್ಬಾರ್ದು? ಆದರೆ ಅದನ್ನು ನಾವು ಸಾಕಷ್ಟು ಮಂದಿ ಮಾಡೋದಿಲ್ಲ. ಯಾತಕ್ಕೋಸ್ಕರ ಹೀಗೆ? ದಯಮಾಡಿ ಏನಂದರೆ ನಾವೇ ನಿರ್ಧಾರಗಳನ್ನೆಲ್ಲ ತೊಗೊಂಡ್ಬಿಡ್ತೀರಿ, ದೊಡ್ಡ ದೊಡ್ಡದನ್ನು. ಏನು ಬೇರೆಯವ್ರ ಅವಶ್ಯಕತೆನೇ ಇಲ್ಲ, ನನಗಿಂತ ಅವ್ರಿಗೆ ಗೊತ್ತಾ? ಖಂಡಿತವಾಗ್ಲೂ ನನ್ನದಾದಂಥ ಒಂದು ಲಿಮಿಟ್ ಇದೆ. ಆ ಲಿಮಿಟನ್ನು ನಾನು ತಗೊಳ್ಬಹುದು. ನನ್ನ ಲಿಮಿಟಲ್ಲಿ ಇಲ್ಲದೆ ಇರೋದು ಅಂದರೆ ನನಗೆ ವೃತ್ತಿಪರ ಗೊತ್ತಿಲ್ಲ. ಇವಾಗ ಅದೇನೋ ಸೈಟ್ ತಗೋಬೇಕಾದ್ರೆ, ಜಮೀನು ತಗೋಬೇಕಾದ್ರೆ ಖಾತೆ ಪಾಣಿ ಅದೇನೇನೋ ಹೇಳ್ತಾರೆ, ಅದು ನನಗೆ ಗೊತ್ತಿಲ್ಲ. ಅದನ್ನು ಯಾರು ಗೊತ್ತಿರ್ತದೆ? ನಾನು ಕೂಡ ಇನ್ನೊಬ್ರು ಯಾರಿಗೋ ಲಾಯರ್ ಕೊಟ್ಟಪ್ಪ, ನೋಡಯ್ಯ ಒಂದು ಸಲ ಚೆಕ್ ಮಾಡಪ್ಪ, ಇದನ್ನು ತಗೊಳ್ಬೋದಾ ಇಲ್ವಾ? ತಗೊಳ್ಬೋದು ಗುರುಗಳೇ, ಓಕೆ. ತಗೊಳ್ಬಾರ್ದು ಗುರುಗಳೇ, ಇದು ಡೇಂಜರ್, ಇದು ಸರಿ, ಬೇಡ, ಬಿಟ್ಬಿಡೆ. ನಾನೇ ಇನ್ನೊಬ್ಬರ ಹತ್ರ, ವೃತ್ತಿಪರ ವ್ಯಕ್ತಿಗಳ ಹತ್ರ ಕೇಳ್ತೀನಿ. ಯಾಕೆಂದರೆ ಅದು ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ನಾನು ಸ್ಥಳ ಹೋಗಿ ಒಳ್ಳೆ ಅದ್ಭುತವಾದ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ಇದೆಯಾ, ಇದನ್ನೆಲ್ಲ ನೋಡ್ಬೋದು. ಬಟ್ ಪತ್ರಗಳನ್ನೆಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ. ನಾನೇ ಇನ್ನೊಬ್ಬರ ಹತ್ರ ಹೋಗಿ ಕೇಳ್ತೀನಿ, ಏನು ತಗೊಳ್ಬೋದಾ ಇಲ್ಲ ಅಂತ. ಅಂಥದ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲದೆ ಇರೋದನ್ನು ನಾವು ಹೇಗೆ ನಿರ್ಧರಿಸೋದಕ್ಕಾಗುತ್ತೆ? ಎಲ್ಲರಿಗೂ ಬುದ್ಧಿ ಇದೆ, ಜ್ಞಾನ ಇದೆ. ಅದೇ ರೀತಿ ಜೀವನ ಕೂಡ ಇದು ಬೇರೆಯವ್ರು, ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನಿಮ್ಮದೇ ಡಿಪಾರ್ಟ್ಮೆಂಟ್. ಆದರೆ ನಿರ್ಧಾರಗಳನ್ನು ಒಂದು 4-5 ಜನಕ್ಕೆ ಕೇಳಿ ಮಾಡಿದ್ರೆ ಅತ್ಯದ್ಭುತವಾಗಿ ಸಿಗ್ತದೆ. ಇದೆಲ್ಲ ಏನು ಅಂದರೆ, ಜೀವನ ನಿಮ್ಮ ಮಗಳನ್ನೋ ಮಗನೋ ಮದುವೆ ಮಾಡ್ತಾ ಇದ್ದೀವಿ, ಸುಮ್ಮನೆ ಹುಡುಗಿ ಚೆನ್ನಾಗವಳೆ ಬಂದ ತಾಲಿ ಕಟ್ಟದ, ಹಂಗಾಗಲ್ವಲ್ಲ. ಎಲ್ಲ ವಿಚಾರಿಸ್ತೀರಾ, ಮಾತುಕತೆ ನಡೆಯುತ್ತೆ, ಕೊಡೋದು ತಗೊಳ್ಳೋದು, ಏನು ಮಾಡಬೇಕು, ಯಾವಾಗ ಮಾಡಬೇಕು, ಇದೆಲ್ಲವನ್ನ ನೋಡ್ತೀರಾ. ಅದೇ ರೀತಿ ಪ್ರತಿಯೊಂದು ಕೆಲಸ ಕೂಡ ಬಹಳ ದೊಡ್ಡ ದೊಡ್ಡ ಕಾರ್ಯಗಳೆಲ್ಲ ಒಂದಷ್ಟು ಜನ ಕೈ ಹಾಕದೇನೆ ಆ ಕಾರ್ಯಗಳು ಮುಗಿಯೋದಕ್ಕೆ ಸಾಧ್ಯವಿಲ್ಲ. ಅದನ್ನು ನೀವೇನು ಮಾಡ್ತೀರಾ ತಿಳ್ಕೊಳ್ದೇನೆ, ಈ ಒಂದು ಕೆಲಸ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಮೀನು ತಗೊಂಡ್ರಿ, ಅದನ್ನು ಲೇಔಟ್ ಮಾಡಬೇಕು. ಈ ಕೆಲಸಕ್ಕೆ ಸುಮಾರು ಒಂದು ಕಡಿಮೆ ಅಂದರೆ ಒಂದು 21 ಕೈಗಳು ಬೀಳಬೇಕು. ಸ್ಟಾರ್ಟಿಂಗ್ ಅದು 3ರಿಂದ ಶುರುವಾಗುತ್ತೆ, 6ಕ್ಕೆ ಹೋಗುತ್ತೆ, 9ಕ್ಕೆ ಹೋಗುತ್ತೆ, 12, 15, 18, 21 ಕೈಗಳು ಹಾಕಿದ್ರೆ ಅದು ಕೆಲಸ ಸಕ್ಸಸ್ ಆಗುತ್ತೆ. ಆದರೆ ನಾವು ಅದನ್ನು ಮರ್ತು ಬಿಡ್ತೀರಿ. ನಾನು ಹಾಕಿದ್ದೀನಿ, ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿದ್ದೀನಿ, ಅವ್ನು ಕೆಲಸ ಮಾಡ್ತಾನೆ, ಮುಗಿದು. ಹಂಗಾಗೋದಿಲ್ಲ, ಖಂಡಿತವಾಗ್ಲೂ ಹಂಗಾಗೋದಿಲ್ಲ. ಇದು ಎಲ್ಲದಕ್ಕೂ ಕೂಡ ಹಂತ ಹಂತವಾಗಿ ನಾವು ಅದನ್ನು, ನಾನು ನಿಮಗೆ ಒಂದು ಹಂತ ಆದಮೇಲೆ 2ನೇದು ಏನಿದೆ, ಏನು ಮಾಡಬೇಕು ಅದನ್ನು ತಿಳಿಸ್ತೀನಿ. 2ನೇದಾದ ನಂತರ 3ನೇದು ಏನು ಮಾಡಬೇಕು ತಿಳಿಸ್ತೀನಿ. ಈ ರೀತಿ ಎಲ್ಲ ಹಂತಗಳನ್ನು ಬಹಳ ನಾಜೂಕಾಗಿ, ಜೋಪಾನವಾಗಿ ಆ ಕಡೆ ಹಂತವನ್ನು ಮುಟ್ಟಿದಾಗ ಅದು ನಮಗೆ ದಕ್ಕಿತು. ಸಿಕ್ಕಿಲ್ಲ, ಸಿಕ್ಕಿತು ಆದರೆ ದಕ್ಕಿಲ್ಲ, ಕೈಗೆ ಬಂತು ಬಾಯಿಗೆ ಬರಲಿಲ್ಲ, ಆದರೆ ಇದು ದಕ್ಕಿತು. ನಾವು ಅದನ್ನು ತಿಂದ್ರಿ, ಡೈಜೆಸ್ಟ್ ಮಾಡ್ಕೊಂಡ್ರಿ. ಡೈಜೆಸ್ಟ್ ಆದಮೇಲೆ ಅದು ಆರೋಗ್ಯವನ್ನು ವೃದ್ಧಿಸುತ್ತೆ. ಅಂಥ ಆಹಾರವನ್ನು ನಾವು ಸೇವನೆ ಮಾಡಿದಿರಿ ಅಂದರೆ, ಅಂಥ ಆಹಾರ ಅಂದರೆ ನಾವು ಮಾಡೋ ಅಂಥದ್ದನ್ನು, ಕೆಲಸಗಳನ್ನು ಅತ್ಯದ್ಭುತವಾಗಿ ಸಾತ್ವಿಕವಾಗಿ ಮಾಡಿದಿರಿ. ಇದೆಲ್ಲವೂ ಕೂಡ ಬಹಳ ಮುಖ್ಯ ಮನುಷ್ಯನಿಗೆ. ದಯಮಾಡಿ ಯಾರು ಯಾವುದೇ ರೀತಿ ಇದ್ದರೂ ಕೂಡ
ದೊಡ್ಡ ದೊಡ್ಡ ಕೆಲಸಗಳು, ಬೃಹದಾಕಾರವಾಗಿರುವಂಥ ಕೆಲಸಗಳು, ನಿರ್ಧಾರಗಳು ಅಥವಾ ಸಮಸ್ಯೆಗಳು, ಇದಕ್ಕೆ ಪರಿಹಾರ ಬೇಕು ಅನ್ನೋರು ನೇರವಾಗಿ ಬನ್ನಿ, ಕುಂತ್ಕೊಳ್ಳಿ. ನಾನು ಹೇಳಿದ್ದನ್ನು ನೀವು ಮಾಡಲೇಬೇಕು ಅಂತಿಲ್ಲ. ಒಂದು ಮಾರ್ಗದರ್ಶನ ತಗೊಂಡ್ರೆ ನಿಮ್ಗೊಂದು ಬ್ಲೂ ಪ್ರಿಂಟ್ ಸಿಗ್ತದೆ. ಓಕೆ, ಹಿಂಗಿದೆ. ಯಾಕೆ ಬ್ಲೂ ಪ್ರಿಂಟ್ ಸಿಗುತ್ತೆ? ನಿಮಗಿಂತ ಅನುಭವ ಹೆಚ್ಚು. ಆದ್ದರಿಂದ 21 ವರ್ಷದಲ್ಲಿ ಸಾಕಷ್ಟು ಈ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿರುವಂತಹ ಅನುಭವ ಇರೋದ್ರಿಂದ ಇದನ್ನು ಮಾಡಬೇಡಿ, ಇದನ್ನು ಮಾಡಿ, ಹೀಗೆ ಮಾಡಿ. ಸೊ ಅದನ್ನೆಲ್ಲವನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತೀನಿ. ಆಗ ನೀವು ಡೇಂಜರ್ ಝೋನಲ್ಲಿ ಅದು ಇರೋದಿಲ್ಲ. ಆ ಡೇಂಜರ್ ಝೋನಿಂದ ಹೊರಗಿರ್ತೀರ. ಯಾರಿಗೂ ಆಕ್ಸಿಡೆಂಟ್ ಆಗೋಗ್ಬಿಟ್ಟು, ಇಲ್ಲಪ್ಪ ಅವನಿಗೆ ಗ್ಯಾರಂಟಿ ಇಲ್ಲ ಕಣೆಯ ಅಂತ ಹೇಳ್ತಾರೆ ಸ್ಟಾರ್ಟಿಂಗ್. ಆಮೇಲೆ ಪರವಾಗಿಲ್ಲ, ಈಗೇನಿಲ್ಲ, ಬದುಕ್ತಾರೆ, ಡೇಂಜರ್ ಝೋನಿಂದ ಹೊರಗಿದ್ದಾರೆ ಅಂತ. ಅದೇ ರೀತಿ ನೀವು ಅಷ್ಟೇ, ನಿಮ್ಮ ಕೆಲಸಗಳು ಅಷ್ಟೇ, ಅದೆಲ್ಲ ಪಾಸ್ ಆಗಬೇಕಂದ್ರೆ ಆ ಡೇಂಜರ್ ಝೋನಲ್ಲಿ ಫಸ್ಟು ಅಲ್ಲಿಂದ ಮುಕ್ತಿ ಹೊಂದಬೇಕಂದ್ರೆ ಕೆಲವೊಂದು ಮಾರ್ಗದರ್ಶನ ಮಸ್ಟ್ ಆ್ಯಂಡ್ ಶುಡ್. ಅದು ನನಗೂ ಕೂಡ ಇನ್ಕ್ಲೂಡೆಡ್. ಬರೀ ನಿಮಗೆ ಮಾತ್ರ ಅಂತಲ್ಲ, ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್. ಇದು ಏನೇನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು ಅಂತ ಎಲ್ಲವನ್ನು ನಿಮಗೆ ಬಹಳ ಸ್ಪಷ್ಟವಾಗಿ, ಕೂಲಂಕುಷವಾಗಿ ತಿಳಿಸ್ತೀನಿ. ಅರ್ಥ ಆಗೋವರೆಗೂ ಖಂಡಿತವಾಗಿ ತಿಳಿಸ್ತೀನಿ. ಬಟ್ ಕೆಲವರು ಅದನ್ನು ಫಾಲೋ ಮಾಡೋದಿಲ್ಲ. ಆದ್ದರಿಂದ ಮತ್ತೆ ಮತ್ತೆ ಎಡುತ್ತಾನೆ ಇರ್ತಾರೆ. ನಾನು ಹೇಳೋದು ಈ ಕಿವಿಲಿ ಕೇಳಿ ಕಿವಿಲಿ ಬಿಟ್ಟುಬಿಡ್ತಾರೆ. ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಮನನ ಮಾಡಲ್ಲ, ಅನಲೈಸ್ ಮಾಡಬೇಕು ಪ್ರತಿಯೊಂದನ್ನು. ಆದರೆ ನಾವು ಅದನ್ನು ಮಾಡಲ್ಲ. ಸೊ ಯಾವಾಗ ಅದು ಮಾಡೋದಿಲ್ಲ, ನಾವು ಹಾಗೆ ಭ್ರಮೆಯಲ್ಲೇ ಬದುಕ್ತಾ ಇರ್ತೀರಿ, ಕಲ್ಪನೆಯಲ್ಲಿ ಜೀವಿಸ್ತಾ ಇರ್ತೀರಿ. ಮತ್ತೆ ಮುಂದೆ ಹೋಗಿ ಎಡು ಬೀಳ್ತೀವಿ. ಖಂಡಿತವಾಗ್ಲೂ ಎಡು ಬಿದ್ದಾಗ ಏನೋ ಒಂದು ಸ್ವಲ್ಪ ತರ್ಚಾಯಿತು, ಒಂಚೂರು ಏಟಾಯಿತು, ಓಕೆ, ತೊಂದರೆ ಇಲ್ಲ. ಸ್ವಲ್ಪ ದೊಡ್ಡದಾಗಿ ಏಟಾಯಿತು, ಸ್ಟಿಚ್ ಹಾಕಬೇಕಾಗತ್ತೆ, ಬೋನ್ ಮುರಿದೋಯ್ತು, ಅದನ್ನು ಏನೋ ರಾಡ್ ಕೊಟ್ಟೆಲ್ಲ ಮಾಡಿ, ಇವೆಲ್ಲ ದೊಡ್ಡದು. ಕಾಲೇ ಕಟ್ಟಾಗುವಂಥ ಪರಿಸ್ಥಿತಿ, ಕೈಯೇ ಕಟ್ಟಾಗುವಂಥ ಪರಿಸ್ಥಿತಿ, ತಲೆನೇ ಜೀವ ಹೋಗುವಂಥ ಪರಿಸ್ಥಿತಿ. ಆ ರೀತಿ ಇಲ್ಲದೇ ಇರೋಂಥ ಸಮಸ್ಯೆಗಳನ್ನು ನಾವೇ ಉದ್ಭವ ಮಾಡ್ಕೊಳ್ತೀರಿ. ಅದನ್ನು ಮುಟ್ಟೋದ್ರ ಮೂಲಕ, ಆ ಕ್ರಿಯೆಯನ್ನು ಮಾಡೋದ್ರ ಮೂಲಕ, ಆ ಕೆಲಸವನ್ನು ಮುಟ್ಟಿದ ನಂತರ ಒಂದಷ್ಟು ಲಾಸ್ಗಳೆಲ್ಲ ಆಗ್ತವೆ. ಆದ್ದರಿಂದ ಅದರ ಬಗ್ಗೆ ನಿಮಗೆ ಗಮನಕ್ಕೆ ಬರೋದಿಲ್ಲ, ಅದನ್ನು ನೀವು ಅಧ್ಯಯನ ಮಾಡೋದಿಲ್ಲ. ಅಧ್ಯಯನಕಾರರು ಅಂತ ಇರ್ತಾರೆ. ಸೊ ಶಿಕ್ಷಕರ ಕೆಲಸ ಶಿಕ್ಷಕರು ಮಾಡಬೇಕು, ಗುರುಗಳ ಕೆಲಸ ಗುರುಗಳು ಮಾಡಬೇಕು, ಅರ್ಚಕರ ಕೆಲಸ ಅರ್ಚಕರು, ಪುರೋಹಿತರ ಕೆಲಸ ಪುರೋಹಿತರು. ಸೊ ಅದೇ ರೀತಿ ಯಾರ್ಯಾರ ಕೆಲಸ ಏನೇನು ಮಾಡ್ಬೇಕು ಅದು ಅವ್ರವ್ರು ಮಾಡಿದ್ರೇ ಚಂದ. ನಾನು ಮಾಡ್ತೀನಿ ಅಂತಂದರೆ ನಾನು ಅದನ್ನು ಹವ್ಯಾಸವಾಗಿ ಇಟ್ಕೊಳ್ಬಹುದು, ಬೇರೆ ಕೆಲಸ ಮಾಡ್ಬೋದು. ಈಗ ನನಗೆ ಸಾಕಷ್ಟು ಕೆಲಸಗಳನ್ನು ಕಲ್ತೀನಿ, ಅದೆಲ್ಲ ಹವ್ಯಾಸ. ಅದರಿಂದ ನಾನು ವೃತ್ತಿಪರನಲ್ಲ, ನನಗೇನೋ ಟೈಮ್ ಪಾಸಿಗೆ ನಾನು ಮಾಡ್ಕೊಳ್ತೀನಿ. ಆದರೆ ನಾನು ಇದನ್ನು ಬಿಟ್ಬಿಟ್ಟು ವೃತ್ತಿಪರ ಅಂತ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾನು ಕೈ ಸುಟ್ಕೊಳ್ತೀನಿ. ಆದ್ದರಿಂದ ಎಲ್ಲರ ಕೆಲಸ ಅವ್ರವ್ರು ಯಾರ್ಯಾರು ಮಾಡ್ಬೇಕು ಅದನ್ನು ಮಾಡೋದಕ್ಕೆ ನೀವು ದಾರಿ ಮಾಡಿಕೊಡಿ. ಅವ್ರ ಬಳಿ ಹೋಗಿ ಕೇಳಿ, ತಗೊಳ್ಳೇಬೇಕು ಅಂತಲ್ಲ. ಒಂದು ಶೋರೂಮ್ಗೆ ಹೋಗ್ತೀರಾ, ಎಲ್ಲ ನೋಡ್ತೀರಾ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಬಂದ್ಬಿಡಿ, ತೊಂದರೆ ಇಲ್ಲ. ಅದೇ ರೀತಿ ಎಲ್ಲೋ ಒಂದು ಕಡೆ ಹೋಗ್ತೀರಾ, ನಾನು ಹೇಳಿದ್ದನ್ನು ನೀವು ಪಾಲನೆ ಮಾಡಬೇಕು ಅಂತಿಲ್ಲ, ಕೇಳಿ ತಿಳ್ಕೊಳ್ಳಿ. ನಿಮಗೆ ಇಚ್ಛೆ ಇದ್ರೆ ಮಾಡಿ, ಸರಿ ಅನಿಸಿದ್ರೆ ಸರಿ, ಇಲ್ಲ ಅಂದರೆ ಬಿಟ್ಬಿಡಿ, ತೊಂದರೆ ಇಲ್ಲ. ಆದರೆ ಕೇಳೋಕ್ಕಿಂತ ಮುಂಚೆ, ಅಂದರೆ ದೊಡ್ಡ ದೊಡ್ಡ ಕೆಲಸಗಳು, ಸಮಸ್ಯೆಗಳು, ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನನ್ನೊಂದು ಬಂದು ಕೇಳಿದ್ರೆ ನಿಮಗೆ ಅದ್ಭುತವಾದಂಥ ಮಾರ್ಗದರ್ಶನ ಕೊಡ್ತೀನಿ. ಅದಾದ ನಂತರ ನಿಮ್ಮಿಚ್ಛೆ. ಸೊ ದಯಮಾಡಿ ಎಡೋದಕ್ಕಿಂತ ಮುಂಚೆ, ಅಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು, ಕೊಳ್ಳೆ ಹೊಡೆದ್ಮೇಲೆ ಊರು ಬಾಗಿಲು ಹಾಕಿದ್ರು ಅಂತ ಆ ಥರ ಮಾಡ್ಕೊಳ್ಬೇಡಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ನಿಮ್ಮನ್ನು ಆ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಯಾವ್ಯಾವ ಹಾದಿಗಳಿದೆ, ದಾರಿಗಳಿದೆ, ಅದನ್ನೆಲ್ಲವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದರಿಂದ ಹೊರಗೆ ಬನ್ನಿ ಮೊದಲು. ಅದಾದ ನಂತರ ಅಭಿವೃದ್ಧಿ, ಸಮೃದ್ಧಿ, ಯಶಸ್ಸು, ಕೀರ್ತಿ, ಗುರಿ ಸಾಧನೆ ಇದ್ದೇ ಇದೆ ಮಾಡುವಂಥದ್ದು. ಮುಂದಿನ ಭವಿಷ್ಯದಲ್ಲಿ ನಿಮಗೆಲ್ಲ ಯಾವ್ಯಾವ ರೀತಿ ಮಾರ್ಗದರ್ಶನ ಬೇಕು ಖಂಡಿತವಾಗಿ ನೀಡ್ತೀನಿ. ಈ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಅಥವಾ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ ನಂಬರ್ಗೂ ಕೂಡ ನೀವು ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಕಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.